ಅಕ್ರಮ ಗಣಿಗಾರಿಕೆ ಪ್ರಕರಣಗಳಿಗೆ ಮರು ಹುಟ್ಟು ನೀಡಿದ ರಾಜ್ಯ ಸರ್ಕಾರ. ಸಿಬಿಐ ಮುಕ್ತಾಯಗೊಳಿಸಿದ ಪ್ರಕರಣಗಳಿಗೆ ಮರು ಜೀವ ಕೊಟ್ಟಂತಾಗಿದೆ. ಲೋಕಾಯುಕ್ತ ಎಸ್ಐಟಿಗೆ ಹೊಣೆ ವಹಿಸಲು ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಅಕ್ರಮ ಗಣಿಗಾರಿಕೆ ನಡೆಸಿದ 10 ಕಂಪನಿಗಳ ವಿರುದ್ಧ ತನಿಖೆ ನಡೆಸಲಿದೆ. ಕಬ್ಬಿಣದ ಅದಿರು ಅಕ್ರಮ ಸಾಗಾಟ ಹಾಗೂ ರಫ್ತು ಪ್ರಕರಣ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984ರ ಅಡಿ ತನಿಖೆ ನಡೆಯಲಿದೆ. ತನಿಖೆ ನಡೆಯಲಿರುವ ಪ್ರಕರಣಗಳು ಯಾವ್ಯಾವು? ಕರ್ನಾಟಕದಲ್ಲಿ ನವಮಂಗಳೂರು ಕಾರವಾರ ಬಂದರು ಹಾಗೂ ಗೋವಾದಲ್ಲಿ ಮರ್ಮಗೋವಾ ಹಾಗೂ ಪಣಜಿ ಬಂದರು. ತಮಿಳುನಾಡಿನಲ್ಲಿ ಎನ್ನೋರ್ ಹಾಗೂ ಚೆನ್ನೈ ಬಂದರು. ಈ ಪ್ರಕರಣಗಳ ಕುರಿತಾಗಿ ಪ್ರಾಥಮಿಕ ತನಿಖೆ ನಡೆಸಿದ್ದ ಸಿಬಿಐ ರಿಜಿಸ್ಟರ್ಡ್ ಕೇಸ್ಗಳಾಗಿ ಪರಿವರ್ತಿಸಲು ವಿಫಲವಾಗಿದ್ದ ಪ್ರಕರಣಗಳಿವು. ಅಕ್ರಮ ಅದಿರು ಸಾಗಾಟದ ಒಟ್ಟು 9 ಪ್ರಕರಣಗಳ ತನಿಖೆ ನಡೆಯಲಿದೆ. 6 ಪ್ರಕರಣಗಳ ತನಿಖೆಯನ್ನ ಕೈಗೆತ್ತಿಕೊಳ್ಳಲು ನಿರಾಕರಿಸಿದ್ದ ಸಿಬಿಐ ಈ ಪೈಕಿ ಕೇವಲ 3 ಪ್ರಕರಣಗಳ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದ ಸಿಬಿಐ ಇದೀಗ 6 ಪ್ರಕರಣಗಳ ತನಿಖೆ ಹೊಣೆ ಲೋಕಾಯುಕ್ತ ಎಸ್ಐಟಿಗೆ ನೀಡಿದೆ. ಸಿಬಿಐ ವಹಿಸಿಕೊಂಡಿರುವ 3 ಪ್ರಕರಣಗಳ ಎಫ್ಐಆರ್ ಆಗಿದೆ. ಯಾವುದೇ ಪ್ರಕರಣದಲ್ಲೂ ಸಿಬಿಐ ಈವರೆಗೆ ಚಾರ್ಜ್ ಶೀಟ್ ಸಲ್ಲಿಸಿರಲಿಲ್ಲ. ಮೈಸೂರು ಮ್ಯಾಂಗನೀಸ್ ಕಂಪನಿ ಎಂ ದಶರಥ ರಾಮೇರೆಡ್ಡಿ ಕಂಪನಿ, ಅಲ್ಲಮಪ್ರಭು ವೀರಭದ್ರಪ್ಪ ಗಣಿ ಕಂಪನಿ, ಕರ್ನಾಟಕ ಲಿಂಪೋ ಗಣಿ ಕಂಪನಿ, ಅಂಜನಾ ಮಿನರಲ್ಸ್ ರಜಿಯಾ ಖಾನಂ ಗಣಿ ಕಂಪನಿ, ಮಿಲನ ಮಿನರಲ್ಸ್ ಕಂಪನಿ ಎಂ ಶ್ರೀನಿವಾಸುಲು ಕಂಪನಿ, ಚನ್ನಕೇಶವ ರೆಡ್ಡಿ ಲಕ್ಷ್ಮೀ ನರಸಿಂಹ ಮೈನಿಂಗ್ ಕಂಪನಿ, ಜಿ ರಾಜಶೇಖರ ಕಂಪನಿ ವಿರುದ್ಧ ಲೋಕಾಯುಕ್ತ ಎಸ್ಐಟಿ ತನಿಖೆ ನಡೆಯಲಿದೆ. ರಾಜ್ಯಾದ್ಯಂತ ಬೆಳಕಿಗೆ ಬಂದಿದ್ದ ಕಬ್ಬಿಣದ ಅದಿರು ಅಕ್ರಮ ಸಾಗಾಟ ಹಾಗೂ ರಫ್ತು ಪ್ರಕರಣಗಳು ಮತ್ತೆ ಸುದ್ದಿಯಲ್ಲಿವೆ. ಈ ಹಿಂದೆ ಸಿಬಿಐ ಮುಕ್ತಾಯಗೊಳಿಸಿದ ಈ ಹಲವು ಪ್ರಕರಣಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಇದೀಗ ಮರು ಜೀವ ನೀಡಿದೆ. ಸಿಬಿಐ ತನಿಖೆಗೆ ನಿರಾಕರಿಸಿದ ಎಲ್ಲ 6 ಪ್ರಕರಣಗಳನ್ನು ಎಸ್ಐಟಿ ತನಿಖೆಗೆ ವಹಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಈ ಮೂಲಕ ಅಕ್ರಮ ಗಣಿಗಾರಿಕೆ ಪ್ರಕರಣಗಳಿಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಮರು ಹುಟ್ಟು ನೀಡಿದೆ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984ರ ಅಡಿ ಲೋಕಾಯುಕ್ತ ಸಂಸ್ಥೆ ತನಿಖೆ ನಡೆಸಬೇಕಿದೆ. ಈ ಕಾಯ್ದೆಯ ಸೆಕ್ಷನ್ 7 ಮತ್ತು 2A ಅಡಿ ತನಿಖೆ ನಡೆಯಲಿದ್ದು, ಲೋಕಾಯುಕ್ತ ಸಂಸ್ಥೆಯ ಎಸ್ಐಟಿ ತಂಡಕ್ಕೆ ತನಿಖೆಯ ಹೊಣೆ ಹೆಗಲೇರಿದೆ. ತನಿಖೆ ನಡೆಯಲಿರುವ ಪ್ರಕರಣಗಳು ಯಾವ್ಯಾವು ಹಾಗಾದ್ರೆ? ಪ್ರಮುಖವಾಗಿ 6 ಪ್ರಕರಣಗಳ ತನಿಖೆಯನ್ನ ಲೋಕಾಯುಕ್ತ ಎಸ್ಐಟಿ ನಡೆಸಬೇಕಿದೆ. ಕರ್ನಾಟಕದ ನವಮಂಗಳೂರು ಹಾಗೂ ಕಾರವಾರ ಬಂದರುಗಳಿಂದ ಅದಿರು ರಫ್ತು ಮಾಡಿದ ಪ್ರಕರಣ. ಇನ್ನು ಗೋವಾದ ಮರ್ಮಗೋವಾ ಹಾಗೂ ಪಣಜಿ ಬಂದರುಗಳಿಂದ ಅದಿರು ಸಾಗಾಟ ಆಗಿತ್ತು. ತಮಿಳುನಾಡಿನ ಎನ್ನೋರ್ ಹಾಗೂ ಚೆನ್ನೈ ಬಂದರುಗಳಿಂದ ಅದಿರು ಸಾಗಾಟ ಪ್ರಕರಣಗಳ ತನಿಖೆಯನ್ನ ಲೋಕಾಯುಕ್ತ ಎಸ್ಐಟಿ ನಡೆಸಬೇಕಿದೆ. ಈ ಹಿಂದೆ ಈ ಎಲ್ಲಾ ಪ್ರಕರಣಗಳ ಕುರಿತಾಗಿ ಸಿಬಿಐ ಪ್ರಾಥಮಿಕ ತನಿಖೆ ನಡೆಸಿತ್ತು. ಆದರೆ ಈ ಪ್ರಕರಣಗಳನ್ನು ರಿಜಿಸ್ಟರ್ ಕೇಸ್ಗಳಾಗಿ ಪರಿವರ್ತಿಸಲು ವಿಫಲವಾಗಿತ್ತು. ಹಾಗೆ ನೋಡಿದ್ರೆ ರಾಜ್ಯಾದ್ಯಂತ ಅಕ್ರಮ ಅದಿರು ಸಾಗಾಟದ ಒಟ್ಟು 9 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಈ ಎಲ್ಲಾ ಪ್ರಕರಣಗಳ ತನಿಖೆಯನ್ನು ಸಿಬಿಐಗೆ ವಹಿಸಲಾಗಿತ್ತು. ಆದರೆ ಸಿಬಿಐ ಈ ಪೈಕಿ ಕೇವಲ 3 ಪ್ರಕರಣಗಳ ತನಿಖೆಯನ್ನ ಮಾತ್ರ ಕೈಗೆತ್ತಿಕೊಂಡಿತ್ತು. ಆಂಧ್ರ ಪ್ರದೇಶದ ಕೃಷ್ಣಪಟ್ಟಣಂ, ಕಾಕಿನಾಡ್ ಹಾಗೂ ವಿಶಾಖಪಟ್ಟಣಂ ಬಂದರುಗಳಿಂದ ಅದಿರು ಸಾಗಾಟ ಮಾಡಲಾಗಿದ್ದ ಪ್ರಕರಣ ಸಂಬಂಧ ಸಿಬಿಐ ಎಫ್ಐಆರ್ ದಾಖಲಿಸಿತ್ತು. ಈ ಎಲ್ಲಾ 3 ಪ್ರಕರಣಗಳ ಪೈಕಿ ಯಾವುದೇ ಪ್ರಕರಣದಲ್ಲೂ ಸಿಬಿಐ ಈವರೆಗೆ ಚಾರ್ಜ್ ಶೀಟ್ ಸಲ್ಲಿಸಿರಲಿಲ್ಲ. ಜೊತೆಯಲ್ಲೇ ಇನ್ನುಳಿದ 6 ಪ್ರಕರಣಗಳ ತನಿಖೆಯನ್ನ ಕೈಗೆತ್ತಿಕೊಳ್ಳಲು ಸಿಬಿಐ ನಿರಾಕರಿಸಿತ್ತು. ಇದೀಗ 6 ಪ್ರಕರಣಗಳ ತನಿಖೆ ಹೊಣೆ ಹೊತ್ತ ಲೋಕಾಯುಕ್ತ ಎಸ್ಐಟಿ